ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಹಾಗೂ ಆದರ್ಶ ವಿದ್ಯಾಲಯ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳಿಗೆ ಉಪಯುಕ್ತವಾಗಬಹುದಾದ ಇಲ್ಲಿ ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನು ಕೂಡ ಮಾಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಮೊದಲನೇ ಪ್ರಶ್ನೆ ನೋಡೋಣ. ಇಲ್ಲಿ 81ನೇ ಪ್ರಶ್ನೆ ನೋಡಬಹುದು. ಅವಿಭಕ್ತ ಕುಟುಂಬದಲ್ಲಿ ನೋಡ್ಬೋದು ಸಹಜವಾಗಿ ಕಲಿಯುವ ಗುಣ, ಇಲ್ಲಿ ಪರೋಪಕಾರ, ಅರ್ಥ ಮಾಡಿಕೊಡುವುದು, ಸಹಕಾರ ಬಿ ಮತ್ತು ಸಿ ಅಂತಿದೆ. ಇಲ್ಲಿ ನೋಡ್ಬೋದು ಅವಿಭಕ್ತ ಕುಟುಂಬದಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ ಹಾಗೂ ಸಹಕಾರ ಮನೋಭಾವ ಕೂಡ ಇದೆ, ಹಾಗಾಗಿ ಇಲ್ಲಿ ಬಿ ಮತ್ತು ಸಿ ಆಗುತ್ತದೆ. ಇನ್ನು 82ನೇ ಪ್ರಶ್ನೆ, ಸಮುದಾಯವನ್ನು ಮುಖ್ಯವಾಗಿ ಎಷ್ಟು ಗುಂಪುಗಳಾಗಿ ವಿಂಗಡಿಸಲಾಗಿದೆ? 4, 3, 2 ಹಾಗೂ 1 ಅಂತಿದೆ. ಇಲ್ಲಿ ಸಮುದಾಯ ಅಂದಾಗ ನಾವು ಅದನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಯಾವುದು ಅಂದರೆ ಗ್ರಾಮೀಣ ಸಮುದಾಯ, ನಗರ ಸಮುದಾಯ ಹಾಗೂ ಬುಡಕಟ್ಟು ಸಮುದಾಯ. ಹಾಗಾಗಿ ಇಲ್ಲಿ ಬಿ ಆನ್ಸರ್ ಆಗುತ್ತದೆ. ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು? ಇಲ್ಲಿ ಪಿ.ಟಿ. ಉಷಾ, ಸೈನಾ ನೆಹ್ವಾಲ್, ಸಿಂಧು ಬಚೇಂದ್ರಿ ಪಾಲ್ ಅಂತಿದೆ. ಇಲ್ಲಿ ಮೌಂಟ್ ಎವರೆಸ್ಟ್ ಏರಿದಂಥ ಮೊದಲ ಭಾರತೀಯ ಮಹಿಳೆ ಯಾರು ಅಂದರೆ ಬಚೇಂದ್ರಿ ಪಾಲ್ ಅವರು. ಸೊ ಡಿ ಆಗುತ್ತದೆ. ಎಷ್ಟು ಬಗೆಯ ಕೃಷಿಕರು ಇರುತ್ತಾರೆ? ಇಲ್ಲಿ ನೋಡ್ಬೋದು 4, 3, 2, 1 ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಬಿ ಆಗುತ್ತದೆ. ಒಟ್ಟು 3 ಬಗೆಯ ಕೃಷಿಕರು ಇದ್ದಾರೆ, ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು, ಹಳ್ಳಿಗಳಲ್ಲಿ ಸಾಮೂಹಿಕ ವಸತಿಗಳನ್ನು ಯಾರು ನಿರ್ಮಿಸುತ್ತಾರೆ? ಇಲ್ಲಿ ಇಂಜಿನಿಯರ್, ರೈತರು, ಸರ್ಕಾರ ಹಾಗೂ ಗುತ್ತಿಗೆದಾರರು ಅಂತಿದೆ. ಇಲ್ಲಿ ಹಳ್ಳಿಗಳಲ್ಲಿ ಸಾಮೂಹಿಕ ವಸತಿಗಳನ್ನು ಸರ್ಕಾರ ಇವರು ನಿರ್ಮಿಸುತ್ತದೆ. ಇನ್ನು 86ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಗಳು ಕರಾವಳಿ ಭಾಗಕ್ಕೆ ಸೇರುತ್ತವೆ? ಇಲ್ಲಿ ನೋಡ್ಬೋದು ಶಿವಮೊಗ್ಗ, ಉಡುಪಿ, ಮಡಿಕೇರಿ, ದಕ್ಷಿಣ ಕನ್ನಡ, ಉಡುಪಿ, ಮಡಿಕೇರಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಬೆಳಗಾವಿ, ಉತ್ತರ ಕನ್ನಡ, ಉಡುಪಿ ಅಂತಿದೆ. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಇನ್ನು 87ನೇ ಪ್ರಶ್ನೆ ನೋಡ್ಬೋದು, ಪ್ರಧಾನ ರೇಖಾಂಶ ಯಾವ ನಗರದ ಮೂಲಕ ಹಾಯ್ದು ಹೋಗಿದೆ? ಇಲ್ಲಿ ನೋಡ್ಬೋದು ನ್ಯೂಯಾರ್ಕ್, ಗ್ರೀನ್ವಿಚ್, ವಾರಣಾಸಿ, ಕೊಲಂಬೋ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಗ್ರೀನ್ವಿಚ್ ರೇಖೆ ಮೂಲಕ ಇಲ್ಲಿ ಹಾದು ಹೋಗಿದೆ, ಆ ನಗರದ ಮೂಲಕ. ಇನ್ನು ನೆಕ್ಸ್ಟು 88ನೇ ಪ್ರಶ್ನೆ, ಯಾವ ನೂಲಿನಿಂದ ಭಾರತದ ಧ್ವಜವನ್ನು ತಯಾರಿಸಬೇಕೆಂಬ ನಿಯಮವಿದೆ? ನೈಲಾನ್, ರೇಯಾನ್, ರೇಷ್ಮೆ, ಖಾದಿ. ಇಲ್ಲಿ ಯಾವುದು ಆನ್ಸರ್ ಅಂದರೆ ಅದು ಖಾದಿ ಆಗಿದೆ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇನ್ನು 89ನೇ ಪ್ರಶ್ನೆ, ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಿವೆ? ಇಲ್ಲಿ 26, 28, 29, 30 ಅಂತಿದೆ. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. 89ನೇ ಪ್ರಶ್ನೆ 29 ರಾಜ್ಯಗಳು. ಬುದ್ಧನ ಬಾಲ್ಯದ ಹೆಸರೇನು? ಗೌತಮ, ಸಿದ್ಧಾರ್ಥ, ರಾಮ, ಬುದ್ಧ, ಲಾಮ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಅದು ಸಿದ್ಧಾರ್ಥ ಆಗುತ್ತದೆ. ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು 91ನೇ ಪ್ರಶ್ನೆ, ನಮ್ಮ ರಾಷ್ಟ್ರ ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ? 24, 4, 3, 5 ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ 3 ಆಗುತ್ತದೆ. ಇನ್ನು 92ನೇ ಪ್ರಶ್ನೆ, ಸರ್ವ ಶಿಕ್ಷಣ ಅಭಿಯಾನದ ಉದ್ದೇಶ? ಗುಣಾತ್ಮಕ ಶಿಕ್ಷಣ ಕೊಡುವುದು, ಉಚಿತ ವಸತಿಯುತ ಶಿಕ್ಷಣ ಕೊಡುವುದು, ಶ್ರೀಮಂತ ಮಕ್ಕಳಿಗೆ ಶಿಕ್ಷಣ ಕೊಡುವುದು, ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣ ಕೊಡುವುದು ಅಂತಿದೆ. ಇಲ್ಲಿ ಯಾವುದು ಆನ್ಸರ್ ಅಂದರೆ ಅದು ಎ ಆಗುತ್ತದೆ, ಗುಣಾತ್ಮಕ ಶಿಕ್ಷಣ ಕೊಡುವುದು ಸರ್ವ ಶಿಕ್ಷಣ ಅಭಿಯಾನದ ಉದ್ದೇಶ. ಇಲ್ಲಿ 93ನೇ ಪ್ರಶ್ನೆ, ಚಾಚಾ ನೆಹರು ಎಂದು ಇಲ್ಲಿ ಯಾರು ಪ್ರಸಿದ್ಧರಾಗಿದ್ದಾರೆ? ಜೆ.ಸಿ. ಬೋಸ್, ಬಾಲ ಗಂಗಾಧರ್ ತಿಲಕ್, ಜವಾಹರ್ಲಾಲ್ ನೆಹರು ಅವರು, ಮಹಾತ್ಮ ಗಾಂಧೀಜಿ. ಇಲ್ಲಿ ನೋಡುವುದು ಆನ್ಸರ್ ಜವಾಹರ್ಲಾಲ್ ನೆಹರು ಅವರು ಆಗುತ್ತಾರೆ, ಚಾಚಾ ನೆಹರು ಅವರನ್ನು ಕರಿತಾ ಇದ್ದು. ಇನ್ನು 94ನೇ ಪ್ರಶ್ನೆ, ಇಲ್ಲಿ ಯಾವ ಪ್ರಾಣಿಯನ್ನು ಮರಳುಗಾಡಿನ ಹಡಗು ಎನ್ನುವರು? ಕುರಿ, ಹಸು, ಒಂಟೆ, ಕರಡಿ ಅಂತಿದೆ. ಇಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ಅಂದರೆ ಸಿ ಆಪ್ಷನ್ ಆಗುತ್ತದೆ, ಇದು ಮರಳುಗಾಡಿನ ಹಡಗು ಅಂತ ಕರೀತಾರೆ ಒಂಟೆಗೆ. ಇನ್ನು 95ನೇ ಪ್ರಶ್ನೆ, ದೊಡ್ಡ ಕೃಷಿಕರಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ? ಅವರು ಬ್ಯಾಂಕ್ಗಳ ಹಣಕಾಸು ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಭೂ ಹಿಡುವಳಿಯ ಚಿಕ್ಕದಾಗಿರುವುದರಿಂದ ಅವರ ಆದಾಯವು ಕುಟುಂಬವನ್ನು ಮುನ್ನಡೆಸಲು ಸಾಕಾಗುವುದಿಲ್ಲ, ಅವರು ವಿವಿಧ ಬೆಳೆಗಳನ್ನು ಬೆಳೆಯುವುದಿಲ್ಲ, ಅವರು ಜಮೀನಿಗೆ ನೀರಿನ ಸೌಲಭ್ಯ ಕಡಿಮೆ ಇರುತ್ತದೆ ಅಂತಿದೆ. ಇಲ್ಲಿ ಎ ಆಪ್ಷನ್ ಆಗುತ್ತದೆ, ಅವರು ಬ್ಯಾಂಕ್ಗಳ ಹಣಕಾಸು ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ತಾರೆ. 96ನೇ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಜನಪ್ರಿಯವಾಗಿರುವ ಸಂಪರ್ಕ ಸಾಧನ? ರೇಡಿಯೋ, ಕಂಪ್ಯೂಟರ್, ಮೊಬೈಲ್, ದಿನಪತ್ರಿಕೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಮೊಬೈಲ್ ಆಗುತ್ತದೆ. ಇನ್ನು 97ನೇ ಪ್ರಶ್ನೆ, ಕರ್ನಾಟಕದ ಎತ್ತರದ ಜಲಪಾತ? ಜೋಗ ಜಲಪಾತ, ಗಗನಚುಕ್ಕಿ, ಭರಚುಕ್ಕಿ ಜಲಪಾತ, ಅಬ್ಬೆ ಜಲಪಾತ, ಗೋಕಾಕ್ ಜಲಪಾತ ಅಂತಿದೆ. ಇಲ್ಲಿ ಯಾವುದು ಆನ್ಸರ್ ಅಂದರೆ ಜೋಗ ಜಲಪಾತ. ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು? ಹಂಪೆ, ಪಟ್ಟದಕಲ್ಲು, ಬಾದಾಮಿ, ಐಹೊಳೆ, ವಿಜಯಪುರ, ಬಾದಾಮಿ, ಹಂಪೆ, ಐಹೊಳೆ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಹಂಪೆ, ಐಹೊಳೆ ಆಗುತ್ತದೆ. ಇನ್ನು 99ನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಮತದಾನದ ಹಕ್ಕು ಪಡೆಯಲು ಪೂರೈಸಬೇಕಾದ ಕನಿಷ್ಠ ವಯಸ್ಸು? 18 ವರ್ಷ, 21 ವರ್ಷ, 19 ವರ್ಷ, 20 ವರ್ಷ. ಇಲ್ಲಿ ಭಾರತದಲ್ಲಿ ಮತದಾನ ಹಕ್ಕು ಪಡಿಬೇಕಾದ್ರೆ 18 ವರ್ಷ ಕಡ್ಡಾಯವಾಗಿ ಪೂರ್ಣ ಆಗಿರಬೇಕು. ಇನ್ನು 100ನೇ ಪ್ರಶ್ನೆ,
ಚೀನಾ ದೇಶದ ಗಡಿಗೆ ಹೊಂದಿಕೊಂಡಿರುವ ಭಾರತದ ರಾಜ್ಯ ಗುಜರಾತ್, ಅರುಣಾಚಲ ಪ್ರದೇಶ್, ಹಿಮಾಚಲ ಪ್ರದೇಶ್, ಜಮ್ಮು ಕಾಶ್ಮೀರ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಅರುಣಾಚಲ ಪ್ರದೇಶ್ ಆಗಿದೆ.